ನಮಸ್ತೆ ಸ್ನೇಹಿತರೆ, ಕಪ್ಪು ಗುಲಗಂಜಿ ಯಾವೆಲ್ಲ ರೀತಿಯಲ್ಲಿ ಒಂದು ಮಾಟ ಮಂತ್ರದ ಪ್ರಯೋಗ ಹಾಗೆ ದೃಷ್ಟಿ ನಿವಾರಣೆ ಮಾಡುತ್ತೆ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿದ್ರಿ. ನಾನು ಹಿಂದೆ ಕೂಡ ವಿಡಿಯೋ ಮಾಡಿದ್ದೀನಿ. ಇದರ ಬಗ್ಗೆ ಸಾಕಷ್ಟು ವಿವರಣಾತ್ಮಕವಾಗಿ ಅದರಲ್ಲಿ ಈ ಕಪ್ಪು ಗುಲಗಂಜಿಯ ವಿಚಾರವನ್ನು ತಿಳಿಸಿದ್ದೀನಿ. ಈ ಕಪ್ಪು ಗುಲಗಂಜಿ ಪ್ರಕೃತಿ ದತ್ತ ಒಂದು ವನಸ್ಪತಿ, ಅಂದ್ರೆ ಈ ಪ್ರಕೃತಿ ನಮಗೆ ಸಾಕಷ್ಟು ಸಹಾಯ ಮಾಡಿದೆ. ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ತೀನಿ. ಅದು ಇಲ್ಲಿ ಎಂಥದ್ದೇ ಮನುಷ್ಯನಿಗೆ ಸಮಸ್ಯೆ ಎದುರಾದರೂ ಕೂಡ ಆ ಸಮಸ್ಯೆಯಿಂದ ಹೊರಬರುವ ಒಂದು ನಿಗೂಢ ರಹಸ್ಯವನ್ನ ಈ ಪ್ರಕೃತಿ ತನ್ನಲ್ಲಿ ಅಡಗಿಸ್ಕೊಂಡಿದೆ. ನಾನು ಅದನ್ನು ವಿವರಣಾತ್ಮಕ ಹಿಂದಿನ ವಿಡಿಯೋಲಿ ತಿಳಿಸಿದ್ದೀನಿ. ಹೀಗಾಗಿ ಇಲ್ಲಿ ನಾನು ಕಪ್ಪು ಗುಲಗಂಜಿ ಮಾಟ ಮಂತ್ರದ ನಿವಾರಣೆ ಮಾಡ್ಕೊಳ್ಳೋಕ್ಕೆ, ಹಾಗೆ ನೀವು ಹಣಕಾಸಿನಲ್ಲಿ ಹಿಂದೆ ಇದ್ದೀರಾ, ವ್ಯಾಪಾರದಲ್ಲಿ ಲಾಭ ಇಲ್ಲ, ಯಾವುದೇ ಒಂದು ವಿಚಾರಕ್ಕೆ ಕೈ ಹಾಕಿದರೂ ಕೂಡ ಅಲ್ಲಿ ನನಗೆ ಏಳ್ಗತೆ ಇಲ್ಲ, ನಷ್ಟ ತೋರಿಸ್ತಾ ಇದೆ, ಸಮಸ್ಯೆ ಆಗ್ತಾಯಿದೆ, ಹಣದ ವಿಚಾರದಲ್ಲಿ ತುಂಬ ಅಂದರೆ ತುಂಬ ಸಮಸ್ಯೆ ಆಗಿಬಿಟ್ಟಿದೆ, ಏನಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ, ಇಷ್ಟು ವರ್ಷಗಳ ಹೋರಾಟದಲ್ಲಿ ಯಾವ ಒಂದು ಬ್ಲ್ಯಾಕ್ ಮ್ಯಾಜಿಕ್ ನಡೆದಿದೆಯೋ, ಯಾವ ಕೆಟ್ಟ ದೃಷ್ಟಿ ಬಿದ್ದಿದೆಯೋ, ಇಲ್ಲ ಯಾವುದೋ ಒಂದು ಹಿಂದಿನ ಜನ್ಮದ ನಿಮ್ಮ ಪೂರ್ವಜರ ಅಪಚಾರದಿಂದ ಒಂದು ಹಣದ ಬ್ಲಾಕೇಜ್ ಬಂದಿದೆಯೋ, ಆ ರೀತಿ ಕೂಡ ಬರ್ತದೆ. ಒಟ್ಟಾರೆಗೆ ಯಾವುದೋ ಒಂದು ಅಂತ ನಿಮಗೆ ಗೊತ್ತಾಗ್ತಿಲ್ಲ. ಒಟ್ಟಾರೆಗೆ ಹಣದಲ್ಲಿ ನನಗೆ ತುಂಬ ಸಮಸ್ಯೆ ಆಗ್ತದೆ, ನಾನು ಏನು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ, ಹಾಗಾಗಿ ಒಂದು ಕಪ್ಪು ಗುಲಗಂಜಿಯ ಪರಿಹಾರವನ್ನು ತಿಳಿಸಿ ಅಂತ ಹೇಳಿದ್ರಿ. ಅದಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ವ್ಯಾಪಾರ ಅಭಿವೃದ್ಧಿಯನ್ನು ಮಾಡಿಕೊಡುತ್ತೆ, ಸಾಕಷ್ಟು ಹಣ ನಿಮ್ಮ ಕೈಗೆ ಬರೋ ಹಾಗೆ ಮಾಡುತ್ತೆ. ಅಂದರೆ ನಿಮ್ಮ ದುಡಿಮೆ ತುಂಬ ಚೆನ್ನಾಗಿ ಅದರಿಂದ ಹಣವನ್ನು ಸಂಪಾದನೆ ಮಾಡ್ತೀರಾ. ಕೆಲಸನೇ ಇಲ್ಲ, ಕೆಲಸ ಸಿಗುತ್ತೆ. ಒಂದು ಉತ್ತಮವಾದ ಒಂದು ಜವಾಬ್ದಾರಿಯೊಂದಿಗೆ ನೀವು ಕೆಲಸ ಮಾಡಿ ಅದರ ಪ್ರಾಮಾಣಿಕ ಫಲವನ್ನಂತೂ ಖಂಡಿತ ಪಡ್ಕೊಳ್ತೀರಾ. ಅದೇ ರೀತಿ ಇವತ್ತು ನಾನು ಕಪ್ಪು ಗುಲಗಂಜಿಯ ಮಹತ್ವವನ್ನು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ. ಯಾರಾದರೂ ಮಾಟ ಮಂತ್ರದ ಪ್ರಯೋಗವನ್ನು, ದುಷ್ಟ ಒಂದು ವಿಚಾರವನ್ನು ಇಟ್ಕೊಂಡು, ಇಲ್ಲ ನಿಮ್ಮ ಒಂದು ವೇಗ, ಒಂದು ಒಳ್ಳೆಯ ವೇಗವನ್ನು ಸಹಿಸ್ಕೊಳ್ಳೋಕ್ಕಾಗದೇ ರೀತಿ ಹೊಟ್ಟೆ ಕಿಚ್ಚಿಂದ ಕೂಡ ಕೆಲವೊಂದು ಸಾರಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡೇ ಮಾಡ್ತಾರೆ. ಅಂದರೆ ಅವರಿಂದ ಏನು ಸಾಧ್ಯ ಆಗಿರೋದಿಲ್ಲಲ್ಲ, ಅದನ್ನು ನೀವು ಸಾಧನೆ ಮಾಡಿರ್ತೀರ. ಹಾಗಾಗಿ ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಕೆಳಗೆ ಬೆಳೆಸಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ. ಹಾಗಾಗಿ ಈ ರೀತಿ ನಕಾರಾತ್ಮಕವಾಗಿ ಯೋಚಿಸಿ ಕೂಡ ಬ್ಲ್ಯಾಕ್ ಮ್ಯಾಜಿಕನ್ನು ಮಾಡ್ತಾರೆ ಸ್ನೇಹಿತರೆ. ಅದು ಆಗಲ್ಲ ಅಂತಲ್ಲ, ಖಂಡಿತ ಬ್ಲ್ಯಾಕ್ ಮ್ಯಾಜಿಕ್ ವರ್ಕ್ ಆಗುತ್ತೆ. ಹಾಗಂತ ಇಲ್ಲಿ ನಾನು ಭಯ ಬೀಳಿಸ್ತಾ ಇಲ್ಲ. ಗುರುವಿನ ಶರಣದಲ್ಲಿ, ಭಗವಂತನ ಶರಣದಲ್ಲಿದ್ದರೆ ಅದರಿಂದ ನಮಗೆ ರಕ್ಷಣೆಯೂ ಸಿಗುತ್ತೆ, ಪರಿಹಾರ ಮಾಡ್ಕೊಳ್ಳೋಕ್ಕೆ ದಾರಿ ಕೂಡ ಆ ಭಗವಂತನೇ ನಮಗೆ ಸಕಾಲಕ್ಕೆ ಸರಿಯಾಗಿ ನಮಗೆ ಕೊಡ್ತಾ ಹೋಗ್ತಾರೆ. 4 ವೇದಗಳಲ್ಲಿ ಒಂದಾದ ಅಥರ್ವಣ ವೇದ ತಂತ್ರಸಾರದ ವಿದ್ಯೆಗಾಗಿಯೇ ಸೀಮಿತವಾಗಿದೆ. ಇಂತಹ ಒಂದು ಶಕ್ತಿಗಳನ್ನು ನಿಮ್ಮ ಒಳಿತಿಗಾಗಿರ್ಬೋದು, ಇಲ್ಲ ಅದನ್ನು ಇನ್ನೊಬ್ಬರ ಕೆಡುಕಿಗಾಗಿರ್ಬೋದು ಹೇಗೆ ಬಳಸ್ಬೋದು ಅನ್ನೋದನ್ನ ಅದರಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ಏನಪ್ಪ ಅಂದರೆ, ಈ ಬ್ಲ್ಯಾಕ್ ಮ್ಯಾಜಿಕ್ ಹೇಗೆ ಅಂದರೆ, ಅವರು ನಿಮಗೆ ಮಾಡಿರ್ತಾರೆ ಅಂತಲ್ಲ, ಅದು ಇನ್ನೊಬ್ಬರಿಗೆ, ಇಲ್ಲ ನಿಮ್ಮ ಹತ್ರದವರಿಗೆ, ಇಲ್ಲ ನಿಮ್ಮ ಸ್ನೇಹಿತರಿಗೆ, ಇಲ್ಲ ನಿಮ್ಮ ಮನೆಯಲ್ಲಿ ಇನ್ನೊಬ್ಬರಿಗೆ, ಅವರಿಗೆ ಮಾಡಿದಾಗಲೂ ಕೂಡ ಅದು ನಿಮ್ಮ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಅಂದರೆ ಈಗ ಯಾರೋ ಹೊಡೆದಾಡ್ತಾ ಇರ್ತಾರೆ, ಅವರು ಒಂದು ಕೋಲ್ ತೊಗೊಂಡು ಅವ್ರಿಗೆ ಹೊಡಿತಾ ಇರ್ತಾರೆ, ಅವ್ರು ತಪ್ಪಿಸ್ಕೊಳ್ತಾರೆ, ಆ ಪೆಟ್ಟು ನಿಮಗೆ ಬಿದ್ದುಬಿಡುತ್ತೆ. ಆ ರೀತಿ ಕೂಡ ಆಗ್ಬಿಡೋ ಚಾನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಕೆಲವೊಂದು ಸರಿ ಇದರಲ್ಲಿ ಎಲ್ಲರೂ ಸಫರ್ ಮಾಡೋಕ್ಕೆ ಅವಕಾಶ ಸಿಕ್ಬಿಡುತ್ತೆ. ಹೇಗೆ ನಮ್ಮಲ್ಲಿರುವ ಒಂದು ವಿಷಕಾರಿ ವಸ್ತುವನ್ನು ಹೊರಗೆ ಹಾಕಲಿಕ್ಕೆ ನಾವು ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳಿ ಮಾಡ್ಕೊಂಡು ಕುಡಿತೀವಲ್ವಾ, ಅದೇ ರೀತಿ ನಮ್ಮನ್ನು ನಾವು ಆವಾಗವಾಗ ಇಂತಹ ಒಂದು ನಕಾರಾತ್ಮಕ ಟಾಕ್ಸಿಕ್ ಎನರ್ಜಿಯಿಂದ ನಮ್ಮನ್ನು ನಾವು ಕಾಪಾಡ್ಕೊಳ್ಬೇಕು, ಅಂದರೆ ಹೀಲ್ ಮಾಡ್ಕೊಳ್ಬೇಕಾಗತ್ತೆ. ಅಂಥದ್ದೇ ಒಂದಿಷ್ಟು ಅದ್ಭುತ ಪರಿಹಾರಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಇನ್ನಷ್ಟು ನಿಮಗೆ ಮಾಹಿತಿ ಬೇಕು ಅಂದರೆ ಇದೇ ಒಂದು ಚಾನಲಲ್ಲಿ ಹಿಂದೆ ಸ್ವಲ್ಪ ಹೋದರೆ ನೀವು ಕಪ್ಪು ಗುಲಗಂಜಿಯ ಬಗ್ಗೆ ಇನ್ನೂ ವಿವರಣೆಯನ್ನು ಕೊಟ್ಟಿರುವ ಒಂದು ವಿಡಿಯೋ ಇದೆ, ಅದನ್ನು ಸರ್ಚ್ ಮಾಡಿಕೊಂಡು ನೋಡ್ಕೊಳ್ಳಿ, ಸಂಪೂರ್ಣ ಮಾಹಿತಿ ಸಿಗುತ್ತೆ. ನಮ್ಮ ಮನೆ ಎದುರಿಗೆ ನಾನು ಸಾಕಷ್ಟು ವರ್ಷಗಳಿಂದ ಈ ಕಪ್ಪು ಗುಲಗಂಜಿನ 7 ಕಪ್ಪು ಗುಲಗಂಜಿಯನ್ನು ತಗೊಂಡು ಯಾವುದೇ ರೀತಿ ಒಂದು ನಕಾರಾತ್ಮಕ ಪ್ರಭಾವ ನಮ್ಮ ಮೇಲೆ ಬೀರಬಾರ್ದು, ಯಾರದ್ದೇ ಒಂದು ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಬಾರ್ದು ಅನ್ನುವ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಾನು ಈ ಕಪ್ಪು ಗುಲಗಂಜಿಯನ್ನು ನಮ್ಮ ಮನೆ ಹೊಸಲಿಗೆ ಕಟ್ಟಿದ್ದೀನಿ. ಅದನ್ನು ನಾನು ಮೊದಲಿಗೆ ತೋರಿಸಿದ್ದೀನಿ ನಿಮಗೆ. ಅದನ್ನು ತಗೊಂಡು ಬಂದು ಇಲ್ಲಿ ನಾನು ಮತ್ತೆ ಇಡ್ತಾ ಇದ್ದೀನಿ. ಹಾಗೆ ಹೊಸ ಗುಲಗಂಜಿಯನ್ನು ಕೂಡ ನಿಮಗೆ ತೋರಿಸ್ಲಿಕ್ಕೆ ಅಂತೇಳಿ ಇಲ್ಲಿ ತಂದಿದ್ದೀನಿ. ಹಾಗೆ ಇಲ್ಲಿ ಇನ್ನೊಂದು ಕೆಂಪು ಗಂಟೆ ಏನು ಅಂತ ಅಂದ್ಕೊಳ್ತಾ ಇದ್ದೀರಾ, ಅದರಲ್ಲೂ ಕೂಡ ಕಪ್ಪು ಗುಲಗಂಜಿಯನ್ನು ಕಟ್ಟಿ ಅದರಿಂದ ಕೂಡ ಕೆಲವು ಪರಿಹಾರಗಳನ್ನು ಮಾಡಿಕೊಂಡ್ರೆ ಯಾವ ರೀತಿ ಒಳ್ಳೆಯದಾಗತ್ತೆ ಅಂತ ಕೂಡ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ ಕಪ್ಪು ಗುಲಗಂಜಿ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಇದು ನಮ್ಮೂರಲ್ಲಿ 5 ರೂಪಾಯಿಗೊಂದು ಕೊಟ್ಟಿದ್ದಾರೆ. ಕೊನೆಯ ಪಕ್ಷ ಅಂದರೆ ಒಂದು 7 ರೂಪಾಯಿಗೊಂದು ಕೊಟ್ಟಿದ್ದಾರೆ. ಅಂದರೆ ಮೊದಲ ಸಾರಿ ತಂದಾಗ 5 ರೂಪಾಯಿ ಕೊಟ್ಟಿದ್ರು, ಈ ಸಾರಿ ತಂದಾಗ 7 ರೂಪಾಯಿ ಮಾಡಿದ್ದಾರೆ. ಹಾಗೆ ಬೇರೆ ಊರಲ್ಲೆಲ್ಲ 20-30 ರೂಪಾಯಿಗೆ ಒಂದು ಅಂತ ಇದೆಯಂತೆ. ಸಮಸ್ಯೆ ಒಳಗೆ ಸಿಕ್ಕಾಕೊಂಡು ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ಹಣ ಖರ್ಚು ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಪರಿಹಾರಕ್ಕೋಸ್ಕರನೇ ಈ ಪ್ರಕೃತಿ ಎಷ್ಟೋ ವನಸ್ಪತಿಗಳನ್ನು ಸೃಷ್ಟಿ ಮಾಡಿದೆ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ಪ್ರಕೃತಿಗೆ ಕನೆಕ್ಟ್ ಆದರೆ ಆ ಎನರ್ಜಿ ನಮಗೆ ಒಂದೊಂದೇ ಪರಿಹಾರಗಳನ್ನು ಕೊಡ್ತಾ ಹೋಗುತ್ತೆ ಸ್ನೇಹಿತರೆ. ಅದೇ ರೀತಿ ಇಲ್ಲಿ ಈ ಕಪ್ಪು ಗುಲಗಂಜಿಯ ಮಹತ್ವವನ್ನು ತಿಳಿಸ್ತಾ ಇದ್ದೀನಿ. ಕಪ್ಪು ಗುಲಗಂಜಿಯನ್ನು ಯಾವುದಕ್ಕೆ ಬಳಸೋದಕ್ಕಿಂತ ಮೊದಲು ಅದನ್ನು ಶುದ್ಧೀಕರಣ ಮಾಡ್ಕೊಳ್ಬೇಕು. ಹಾಗಾಗಿ ನೀವು ಅದನ್ನು ತಂದ ತಕ್ಷಣವೇ
ಒಂದು ಶುದ್ಧವಾದ ಲೋಟ ತಗೊಂಡು ಅದಕ್ಕೆ ಶುದ್ಧವಾದ ನೀರು, ಸ್ವಲ್ಪ ಗಂಗಾಜಲ ಇದ್ದರೆ ಆ ಶುದ್ಧವಾದ ನೀರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿ, ಅರಿಶಿನ ನಿಮ್ಮ ಮನೆಯಲ್ಲೇ ಒಂದು ಅರಿಶಿನ ಕೊಂಬಿರುತ್ತಲ್ಲ ಅದನ್ನು ಕುಟ್ಟಿ ಹಾಕಿ, ಅಂಗಡಿಯಲ್ಲಿ ತಂದಿದ್ದನ್ನು ಹಾಕಬೇಡಿ, ಅದು ಅಷ್ಟು ಶುದ್ಧವಾಗಿರೋದಿಲ್ಲ. ನಂತರ ಒಂದು ಎಲೆ ತುಳಸಿ ದಳವನ್ನು ಹಾಕಿ, ಇಷ್ಟು ಹಾಕಿದ ನಂತರ ಈ ಕಪ್ಪು ಗುಲ್ಗಂಜಿಯನ್ನು ಆ ನೀರಲ್ಲಿ ಹಾಕಿ ದೇವರೆದುರಿಗೆ ಇಟ್ಬಿಡಿ. ಇದು ನೀವೀಗ ಸಾಧಾರಣ ಅಮಾವಾಸ್ಯೆ ಇಲ್ಲ ಹುಣ್ಣಿಮೆ ಆವಾಗ ಮಾಡ್ಕೊಳ್ತೀನಿ ಅಂದರೆ ನೀವು ಅದರ ಹಿಂದಿನ ದಿನ ತಂದು ಈ ರೀತಿ ಶುದ್ಧೀಕರಣ ಮಾಡ್ಕೊಳ್ಳಿ. ಶುದ್ಧೀಕರಣ ಆದಮೇಲೆ ಆ ಒಂದು ಎಲ್ಲ ಗುಲ್ಗಂಜಿಯನ್ನು ನಿಮ್ಮ ಕೈಯಲ್ಲಿ ಅಂಗೈಯಲ್ಲಿ ಹಿಡಿದು, ಅಂದರೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನೀವು ಪೂಜೆ ಎಲ್ಲ ಆದಮೇಲೆ ಕೂತ್ಕೊಳ್ತೀರಲ್ಲ ಆವಾಗ ಕೈಯಲ್ಲಿ ಹಿಡ್ಕೊಂಡು ನೀವು ಮಹಾಕಾಳಿಯ ಮಂತ್ರವನ್ನು, ಆ ಒಂದು ಮಾಟ ಮಂತ್ರ ಏನು ಕೆಟ್ಟ ಪರಿಣಾಮ ಇದೆಯೋ ಅದೆಲ್ಲ ದೂರ ಆಗಲಿ ಅಂತ ಹೇಳಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಓಂ ಕ್ರೀಂ ಕಾಳಿಕಾಯ ನಮಃ, ಓಂ ಕ್ರೀಂ ಕಾಳಿಕಾಯ ನಮಃ ಅಂತ ಹೇಳಿ ಶನಿದೇವರನ್ನು ಹಾಗೆ ಕಾಳಿ ಮಾತೆಯನ್ನು ನೀವು ನಂಬಿದ ಗುರುವನ್ನು ಸ್ಮರಣೆ ಮಾಡಿಕೊಂಡು, ಅಂದರೆ ಗುರುವನ್ನೇ ಸಾಕ್ಷಿಯಾಗಿ ಇಟ್ಕೊಳ್ಬೇಕಾಗತ್ತೆ ಈ ಸಂಕಲ್ಪವನ್ನು ಮಾಡ್ಕೊಳ್ಬೇಕಾದ್ರೆ. ಹಾಗಾಗಿ ಗುರುವನ್ನು ಸಾಕ್ಷಿಯಾಗಿ ಇಟ್ಕೊಂಡು ಮಹಾಕಾಳಿಯನ್ನು ಸ್ಮರಣೆ ಮಾಡಿಕೊಂಡು ಶನಿದೇವರನ್ನು ಕೂಡ ಸ್ಮರಣೆ ಮಾಡಿಕೊಂಡು ನೀವು ಈ ಮಂತ್ರದಿಂದ 108 ಬಾರಿ ಈ ಮಂತ್ರದಿಂದ ಆ ಒಂದು ಕಪ್ಪು ಗುಲ್ಗಂಜಿಗೆ ಶಕ್ತಿಯನ್ನು ತುಂಬಿಸ್ಬೇಕು. ಈ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಿಕೊಂಡ ನಂತರ ಕಪ್ಪು ಬಟ್ಟೆಯಲ್ಲಿ 7 ಗುಲ್ಗಂಜಿಯನ್ನು ಕಟ್ಟಿ ನಂತರ ಅದನ್ನು ನೀವು ನಿಮ್ಮ ಮನೆಯ ಮುಂದುಗಡೆ ಎದುರುಗಡೆ ಮೇನ್ ಡೋರಿಗೆ ಸಿಕ್ಸ್ಬಿಡಿ. ಈ ರೀತಿಯಾಗಿದ್ದಾಗ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ. ಅಂಥ ಜನರು ಅಂಥ ಉದ್ದೇಶ ಇಟ್ಕೊಂಡು ಏನೇ ಅವರು ಮಾಡ್ತೀವಿ ಅಂತ ಬಂದರೂ ಕೂಡ ಖಂಡಿತ ಆ ಮಹಾಕಾಳಿಯ ಶಕ್ತಿಯನ್ನು, ಆ ಗುರುವಿನ ಎದುರಿಗೆ ನೀವು ಮಾಡಿರುವ ಸಂಕಲ್ಪವನ್ನು, ಶನಿದೇವರ ಒಂದು ಕರ್ಮ ಬಂಧನವನ್ನು ದಾಟ್ಕೊಂಡು ಅವ್ರು ಬರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದರೆ ನಂಬಿಕೆಯಿಂದ ಮಾಡ್ಕೊಳ್ಬೇಕು. ಇದು ಮನೆಯ ಮೇಲೆ ಯಾವುದೇ ರೀತಿ ಒಂದು ನಕಾರಾತ್ಮಕ ಕೆಟ್ಟ ದೃಷ್ಟಿ ಪರಿಣಾಮ ಬೀರಬಾರ್ದು ಅಂಥೇಳಿ 7 ಕಪ್ಪು ಗುಲ್ಗಂಜಿಯನ್ನು ನೀವು ಈ ರೀತಿಯಾಗಿ ಹಾಕಿ ಮನೆ ಎದುರಿಗೆ ಕಟ್ಟಬೇಕು. ಯಾವಾಗ ಬದಲಾಯಿಸಬೇಕು ಅಂದರೆ ಯಾರಾದರೂ ತೀರ್ಕೊಂಡಾಗ, ಇಲ್ಲ ಮಕ್ಕಳು ಹೆಣ್ಮಕ್ಳಿದ್ರೆ ದೊಡ್ಡವರಾದಾಗ, ಡೆಲಿವರಿ ಆದಾಗ, ಹಾಗೆ ಗ್ರಹಣದ ಸಮಯದ ನಂತರ, ಅಂದರೆ ಮುಗಿದ ಮೇಲೆ ಗ್ರಹಣ ಬಂದಿರುತ್ತೆ, ಆ ಗ್ರಹಣ ಮುಗಿದ ನಂತರ ಇದನ್ನು ತೆಗೆದು ಮನೆ ಎದುರುಗಡೆ ದೃಷ್ಟಿ ನಿವಾಳಿಸಿ ಅದನ್ನು ಎಲ್ಲಾದರೂ ಹರಿಯೋ ನೀರಿಗೆ ಇಲ್ಲ ಯಾರು ತುಳಿದೇ ಇರೋ ಜಾಗದಲ್ಲಿ ಸ್ವಲ್ಪ ಮಣ್ಣನ್ನು ಅಗೆದು ಅದರೊಳಗೆ ಮುಚ್ಚಿಟ್ಬಿಟ್ರೆ ಆಯಿತು. ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇದನ್ನು ನಾವು ಗ್ರಹಣದ ಸಮಯದಲ್ಲಿ ಸಿದ್ಧಿಸ್ಕೊಂಡ್ರೆ ಇದರ ಶಕ್ತಿ 100 ಪಟ್ಟು ಅಧಿಕವಾಗುತ್ತೆ ಮಾಮೂಲಿ ದಿನಗಳಿಗಿಂತ. ಅಂದರೆ ಕಪ್ಪು ಗುಲ್ಗಂಜಿನ ಇನ್ನೇನು ಗ್ರಹಣ ಬರುತ್ತೆ ಅಂದಾಗ ಎದುರಿನ ಸಮಯದಲ್ಲಿ ತಂದಿಟ್ಕೊಳ್ಬೇಕು. ತಂದಿಟ್ಕೊಂಡು ಗ್ರಹಣದ ದಿವಸ ನಾನು ಹೇಳಿದ್ನಲ್ಲ ಇದೇ ರೀತಿ ಒಂದು ಶುದ್ಧವಾದ ನೀರು ಇಲ್ಲ ಗಂಗಾಜಲ, ಅರಿಶಿನ, ತುಳಸಿ ದಳ ಅದರಲ್ಲಿ ನೀರಲ್ಲಿ ಹಾಕಿ ಅದರಲ್ಲಿ ಈ ಒಂದು ಕಪ್ಪು ಗುಲ್ಗಂಜಿಯನ್ನು ನೆನೆಸಿಟ್ಟು ನಂತರ ಅದನ್ನು ಎಲ್ಲ ತೊಳೆದಾದ್ಮೇಲೆ ಕೈಯಲ್ಲಿ ಹಿಡ್ಕೊಂಡು ಆ ಗ್ರಹಣದ ಸಮಯದಲ್ಲಿ ನೀವು ಆ ಮಂತ್ರದೊಂದಿಗೆ ಸಿದ್ಧಿಸ್ಕೊಳ್ಬೇಕು. ಗ್ರಹಣದ ಸಮಯದಲ್ಲಿ ನೀವು ಯಾವ ದೇವಿಯನ್ನು ಆಹ್ವಾನ ಮಾಡಿಕೊಂಡು ಸಿದ್ಧಿಸ್ಕೊಳ್ತೀರೋ ಅದು ಅಷ್ಟೇ ಶಕ್ತಿಯುತವಾಗಿ ಆ ಶಕ್ತಿಯ ಒಂದು ಅನುಗ್ರಹ ಆಶೀರ್ವಾದ ಈ ಒಂದು ಕಪ್ಪು ಗುಲ್ಗಂಜಿಯ ಒಳಗೆ ರಕ್ಷಾ ಕವಚದಂತೆ ಸೇರಿಕೊಳ್ಳುತ್ತೆ. ಆಗ ಅದರ ಶಕ್ತಿ ಇನ್ನೂ ದುಪ್ಪಟ್ಟಾಗ್ತಾ ಹೋಗುತ್ತೆ. ಆದರೆ ಈಗ ಗ್ರಹಣ ದೂರ ಇದೆ, ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ, ಆಗ ನೋಡಿಕೊಂಡು ಮತ್ತೊಂದು ಸರಿ ಗ್ರಹಣದ ಸಮಯದಲ್ಲಿ ಮಾಡ್ಕೊಳ್ಳಂತ್ರಿ. ಈಗ ಹುಣ್ಣಿಮೆ ಬರ್ತಾ ಇದೆ, ಹುಣ್ಣಿಮೆ ಕಳೆದೋಯ್ತು, ಅಮಾವಾಸ್ಯೆಗೆ ಮಾಡ್ಕೊಳ್ಬೋದಂದರೆ ಖಂಡಿತ ಮಾಡ್ಕೊಳ್ಳಿ, ನಡೆಯುತ್ತೆ. ಗುರು ಪುಷ್ಯ ಯೋಗ, ಹಾಗೆ ರವಿ ಪುಷ್ಯ ಯೋಗ, ಹಾಗೆ ಶನಿ ಪುಷ್ಯ ಯೋಗ ಅಂತ ಬರುತ್ತಲ್ಲ ಆ ಸಮಯದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಇದನ್ನು, ಈ ಪರಿಹಾರವನ್ನು. ಆ ದಿನ ಕೂಡ ಶುಭವಾಗಿರುತ್ತೆ, ಆ ದಿನ ಕೂಡ ನೀವು ಮಾಡ್ಕೊಳ್ಳಿ. ಈಗ ನಾಳೆ ಒಂದು ಹನುಮ ಜಯಂತಿ ಬರ್ತಾ ಇದೆಯಲ್ಲ ಆ ದಿನ ಕೂಡ ನೀವು ಮಾಡ್ಕೊಳ್ಬಹುದು, ಒಳ್ಳೆಯದಿದೆ ಹುಣ್ಣಿಮೆ. ಹಾಗೆ ಅದು ತಪ್ಪು ಹೋದರೆ ಅಮಾವಾಸ್ಯೆ ದಿನ ಕೂಡ, ನೆಕ್ಸ್ಟ್ ಅಮಾವಾಸ್ಯೆ ಬರುತ್ತಲ್ಲ ಆವಾಗ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ ಸ್ನೇಹಿತರೆ. ಈ ರೀತಿ ಮನೆಗೆ ಒಂದು ರಕ್ಷಣಾತ್ಮಕವಾಗಿ ಮಹಾಕಾಳಿ ಶನಿದೇವರ ಗುರುಕೃಪೆ ಖಂಡಿತ ಇರುತ್ತೆ. ಈ ಶಕ್ತಿಯನ್ನು ದಾಟ್ಕೊಂಡು ಯಾರೂ ಬರಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಅದು ನನ್ನ ನಂಬಿಕೆ, ಇದು ಸತ್ಯವಾದ ನಂಬಿಕೆ. ನೀವು ನಂಬಿದರೆ ಅದು ನಿಮ್ಮ ಮೇಲೆ ಅದರದ್ದೇ ಆದ ರೀತಿಯಲ್ಲಿ ಒಂದು ರಕ್ಷಣಾತ್ಮಕವಾಗಿ ಕವಚದಂತೆ ನಿಮ್ಮನ್ನು ರಕ್ಷಿಸಲ್ಪಡುತ್ತೆ. ಬರ್ದ ಮಾಹಿತಿ ಕೊಟ್ಟರೆ ನಿಮಗೇನೂ ಅರ್ಥ ಆಗೋದಿಲ್ಲ, ನಂಬಿಕೆಯಿಂದ ಅದನ್ನು ಮಾಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ನಾನು ನನ್ನ ವೀಡಿಯೋಗಳಲ್ಲಿ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀನಿ, ಅದರಿಂದ ವಿಡಿಯೋ ಸ್ವಲ್ಪ ದೊಡ್ಡದಾಗುತ್ತೆ. ಆದರೆ ನಿಮಗೆ ತುಂಬ ಒಳ್ಳೆಯದಾಗಲಿ, ನಿಮಗೇನಾದರೂ ಉಪಯೋಗ ಆಗಲಿ ಅನ್ನೋದು ಕಾಳಜಿ ಅಷ್ಟೇ ನನಗೆ. ಹಾಗೆ ಈಗ ಇನ್ನೊಂದು ಪರಿಹಾರ, ಮಾಟ ಮಂತ್ರದ ಪ್ರಯೋಗ ಆಗಿದೆ. ಇದು ಸೂಚನೆ ಹೇಗೆ ಅಂದರೆ ಈಗಾಗಲೇ ಕೆಲವರಿಗೆ ಗೊತ್ತಾಗುತ್ತೆ, ಆಲಸ್ಯ, ಸೋಮಾರಿತನ, ಪದೇ ಪದೇ ನಿದ್ದೆ ಮಾಡೋದು, ಇಲ್ಲ ನಿದ್ದೆ ಮಾಡದೇ ಇರೋದು, ಏನೋ ಒಂದು ರೀತಿಯ ಚಿಂತೆ, ದುರ್ಬಲತೆ, ಖಿನ್ನತೆ, ಇಲ್ಲಾಂದರೆ ಯಾವುದೇ ಕೆಲಸ ಮಾಡೋಕ್ಕೆ ಹೊರಟರು ಅಲ್ಲಿ ಅಡ್ಡಿ ಆತಂಕಗಳು, ಹಣದ ಸಮಸ್ಯೆಗಳು ಇಂಥವೆಲ್ಲ ಎದುರಿಸ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅನ್ನೋದೇ ಹೆಚ್ಚಾಗುತ್ತೆ. ಒಂದೊಂದು ಸಾರಿ ಆರೋಗ್ಯ ತುಂಬ ಹದಗೆಟ್ಟಿರುತ್ತೆ, ಎಲ್ಲ ರೀತಿಯ ಆಸ್ಪತ್ರೆ ಮೆಟ್ಲತ್ತಿದ್ರು ಯಾವುದೇ ರೀತಿಯ ಸುಧಾರಣೆ ಕಾಣೋದಿಲ್ಲ. ಎಲ್ಲ ಚೆಕಪ್ ಮಾಡಿಸಿದ್ರು ಕೂಡ ಎಲ್ಲ ನಾರ್ಮಲ್ ಬರುತ್ತೆ, ಆದರೆ ಏನೋ ಒಂದು ರೀತಿಯ ಒಳಪೆಟ್ಟು ನಿಮ್ಮನ್ನು ಕಾಡ್ತಾ ಇರುತ್ತೆ. ಅಂದರೆ ಅದು ಕೂಡ ನೆಗೆಟಿವ್ ಎನರ್ಜಿಯ ಪರಿಣಾಮ ಆಗಿರುತ್ತೆ, ಅಂದರೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ನಿಮ್ಮ ಮೇಲೆ ನಡೆದಿರುತ್ತೆ. ಇಂಥ ಸಮಯದಲ್ಲಿ ನೀವೇನು ಮಾಡಬೇಕು, ಅದನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ, ಹಾಗೆ ಇದೆರಡಕ್ಕೆ ಬರುತ್ತೆ. ರಿಮೂವ್ ಮಾಡ್ಕೊಳ್ಳೋಕ್ಕೆ ನೀವು 7 ಕಪ್ಪು ಗುಲ್ಗಂಜಿಯನ್ನು ತೊಗೊಳ್ಬೇಕು. ಅದನ್ನು ಇದೇ ರೀತಿ ಬಟ್ಟೆಯಲ್ಲಿ ಕಟ್ಟಬೇಕು.
ಯಾರದಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿದ್ರು ಕೂಡ ಇವೆಲ್ಲ ಸಮಸ್ಯೆಗಳು ಕಾಣಿಸ್ತಾ ಇರ್ತದೆ. ಹಾಗಾಗಿ ಇಲ್ಲಿ ನಾನು ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿ ನೀವು ದೃಷ್ಟಿ ತಗೊಳ್ಬೇಕಾಗತ್ತೆ. 7 ಕಪ್ಪು ಗುಲ್ಗಂಜಿಯನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಇದನ್ನು ನೀವು ಭಾನುವಾರ, ಗುರುವಾರ, ಶನಿವಾರ ಈ 3 ದಿನದಲ್ಲಿ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಕಟ್ಟಿದ ನಂತರ ತಲೆ ಮೇಲೆ, ಅಂದರೆ ಯಾರಿಗೆ ಆ ಥರ ಸಮಸ್ಯೆ ತುಂಬ ಎದುರಾಗಿದೆ, ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಇಲ್ಲ ರಾತ್ರಿ ಭಯ ಬೀಳೋದಾಗಿರ್ಬೋದು, ಇಲ್ಲ ಒಂದು ನಕಾರಾತ್ಮಕ ಪರಿಣಾಮ, ಮನೆಯ ಒಂದು ಹಿರಿಯರು ದುಡಿತಾ ಇರ್ತಾರಲ್ಲ ಅವ್ರ ಮೇಲೆ ಕೂಡ ಈ ರೀತಿ ಪರಿಣಾಮ ಬೀರಿರುತ್ತೆ. ಅಂಥವರ ತಲೆ ಮೇಲೆ ಈ ರೀತಿಯಾಗಿ ಆ್ಯಂಟಿ ಕ್ಲಾಕ್ ವೈಸ್ ಸುತ್ತಿಸಿ ಅದನ್ನು ಬೆಂಕಿಗೆ ಹಾಕಬೇಕು. ಕೈಯಲ್ಲಿ 7 ಗುಲಗಂಜಿಯನ್ನು ಹಿಡಿದು ಮಾಡಬಹುದು, ಆದರೆ ಗುಲಗಂಜಿಯನ್ನು ನೋಡಬಾರ್ದು. ಹಾಗಾಗಿ ನೀವು ಬಟ್ಟೆಯಲ್ಲಿ ಕಟ್ಕೊಂಡ್ಬಿಟ್ರೆ ಬಟ್ಟೆಯನ್ನು ಸುತ್ತರಿಸಿ ನಂತರ ಬೆಂಕಿಗೆ ಹಾಕ್ಬೋದು. ಈ ರೀತಿ ಮಾಡಿದರೆ, ಅಂದರೆ 7 ಕಪ್ಪು ಗುಲಗಂಜಿಯನ್ನು ಮನೆ ಎದುರಿಗೆ ಕಟ್ಟಿದರೆ ಖಂಡಿತ ನೆಗೆಟಿವ್ ಎನರ್ಜಿ ನಿಮ್ಮ ಮನೆ ಒಳಗೆ ಬರೋದಿಲ್ಲ. ನಿಧಾನವಾಗಿ ನಿಮ್ಮ ಮನೆ ಒಂದು ಸಕಾರಾತ್ಮಕ ಎನರ್ಜಿಗೆ ಒಳಗಾಗ್ತಾ ಹೋಗುತ್ತೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನಿಧಾನವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಒಳ್ಳೆಯ ಕೆಲಸ, ಅಭಿವೃದ್ಧಿಯ ಜೊತೆಗೆ ಎಲ್ಲ ರೀತಿಯಲ್ಲೂ ಒಂದು ಒಳ್ಳೆಯದಾಗ್ತಾ ಹೋಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿರುತ್ತೆ. ಈ ದಿನ ನೀವು ಪೂಜೆ ಮಾಡಬೇಕಾದ್ರೆ ಊದ್ಬತ್ತಿ ಹೊಗೆಯನ್ನು ಹಿಡಿಯುವಾಗ ಮಹಾಕಾಳಿಯನ್ನು, ಶನಿದೇವರನ್ನು, ಹಾಗೆ ನೀವು ನಂಬಿದ ಗುರುವನ್ನು ಸ್ಮರಣೆ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅವರು ರಕ್ಷಣಾತ್ಮಕವಾಗಿ ನಿಮ್ಮ ಮೇಲೆ ತುಂಬಾ ಒಂದು ಒಳ್ಳೆಯ ಪರಿಣಾಮವನ್ನು ಮಾರ್ಗದರ್ಶನದ ಮೂಲಕ ಬೀರ್ತಾ ಇರ್ತಾರೆ. ಹಾಗಾಗಿ ಸ್ಮರಣೆ ಮಾಡ್ಕೊಂಡು ಈ ರೀತಿ ಅದಕ್ಕೆ ಬೆಳಗ್ಗೆ ಸಂಜೆ ನೀವು ಪೂಜೆ ಮಾಡಬೇಕಾದ್ರೆ ಹೊಗೆಯನ್ನು ಹಿಡಿತಾ ಬನ್ನಿ. ಇದು ಈ ರೀತಿಯಾಗಿ ನಿಮ್ಮ ಮನೆಯನ್ನು ಸಮೃದ್ಧಿ ಮಾಡ್ಕೊಳ್ಳೋ ಪರಿಹಾರ, ಹಾಗೆ ದೃಷ್ಟಿ ತಗೊಳ್ಳೋ ಪರಿಹಾರ ಕೂಡ ಆಗಿದೆ. ಮಾಟ ಮಂತ್ರ ಏನಾಗಿದ್ರೂ ಕೂಡ ಆ ದೃಷ್ಟಿ ನಿವಾರಣೆ ಆಗುತ್ತೆ. ಇಲ್ಲಿ ಕೆಲಸನೇ ಕೈಗೂಡ್ತಾ ಇಲ್ಲ. ಒಂದು ಕೆಲಸಕ್ಕೆ ಕೈ ಹಾಕಿದ್ದೀವಿ, ಆ ಕೆಲಸ ಕೈಗೂಡ್ತಾ ಇಲ್ಲ. ಮನೆ ಕಟ್ತಾ ಇದ್ದೀವಿ, ಅರ್ಧಕ್ಕೆ ನಿಂತುಬಿಟ್ಟಿದೆ. ಹಣ ಬರಬೇಕು, ಬರ್ತಾ ಇಲ್ಲ. ತುಂಬ ಸತಾಯಿಸ್ತಾ ಇದ್ದಾರೆ. ಇನ್ನೂ ಅನೇಕ ರೀತಿಯ ಬಲವಾದ ಸಮಸ್ಯೆ, ಅಂದರೆ ತುಂಬ ಸ್ಟ್ರಾಂಗ್ ಸಮಸ್ಯೆಗಳು, ಅದರಿಂದ ಹೊರಗೆ ಬರೋದು ಅಸಂಭವ ಅನ್ನೋ ರೀತಿಲಿ ಏನಾದರೂ ಸಮಸ್ಯೆಗಳು ಎದುರಾಗಿದ್ದಾವೆ ಅಂದರೆ, ಆಗಲೇ ನಾನು ಇನ್ನೊಂದು ಕೆಂಪು ಗಂಟನ್ನು ಕಟ್ಟಿಟ್ಟಿದ್ದೆ. ಅದರಲ್ಲಿ 11 ಕೆಂಪು ಗುಲ್ಗಂಜಿ ಇದೆ. ಅದನ್ನು ನೀವು ತಗೊಂಡು ಯಾವಾಗ ಅಂದರೆ ಮಂಗಳವಾರ, ಇಲ್ಲ ಶನಿವಾರ, ಇಲ್ಲ ಭಾನುವಾರ, ಈ 3 ದಿನಗಳಲ್ಲಿ, ಅದು ಗುರುವಾರನೂ ಸೇರ್ಕೊಳ್ಳುತ್ತೆ. ಈ 4 ದಿನಗಳಲ್ಲಿ ನೀವು ಅದನ್ನು ಈ ರೀತಿಯಾಗಿ ಕಟ್ಟಾದಮೇಲೆ ಆ ಕೆಂಪು ಪಟ್ಟೆಯನ್ನು ಹಿಡಿದುಕೊಂಡು ಬೆಳಗ್ಗೆ ನೀವು ಆ ಮಹಾಕಾಳಿಯನ್ನು, ಶನಿದೇವರನ್ನು, ಗುರುವನ್ನು ಸ್ಮರಣೆ ಮಾಡ್ಕೊಳ್ಬೇಕು. ಅಂದರೆ ಅಭಿಮಂತ್ರಿಸ್ಕೊಳ್ಬೇಕು. ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಮನಸ್ಸಲ್ಲಿರುವ ಮನೆಯಲ್ಲಿರುವ ಎಲ್ಲ ರೀತಿಯ ದುಃಖಗಳು ನಿವಾರಣೆ ಆಯಿತು, ಇದೆಲ್ಲದೂ ತಗೊಂಡಿದೆ, ಅಂದರೆ ನನ್ನಲ್ಲಿರುವ ಒಂದು ನಕಾರಾತ್ಮಕತೆ ಆಗಿರ್ಬೋದು, ನಮ್ಮ ಮನೆಯಲ್ಲಿರುವ ಒಂದು ನಕಾರಾತ್ಮಕ ದಾರಿದ್ರ್ಯ, ದೋಷ ಎಲ್ಲವನ್ನು ಇದು ಹೀರ್ಕೊಂಡಿದೆ ಅನ್ನೋ ರೀತಿಯಲ್ಲಿ ನೀವು ಹೇಳ್ಕೊಳ್ಬೇಕು ಪ್ರೆಸೆಂಟ್ ಟೆನ್ಸಲ್ಲಿ. ನಂತರ ಅದನ್ನು ತಗೊಂಡು ನೀವು ಸ್ಮಶಾನದ ಹತ್ರ ಹೋಗಬೇಕು. ಇದು ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಕೂಡ ಇದು ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ. ಇದನ್ನು ಸಾಕಷ್ಟು ಜನ ಮಾಡ್ತಾರೆ. ಯಾಕಂದರೆ ಇದು ಯಾರಿಗೂ ಕೂಡ ಕೆಡಕನ್ನು ಮಾಡೋದಿಲ್ಲ. ನಮಗೆ ಏನು ಕೆಡಕಾಗಿದೆಯಲ್ಲ ಅದನ್ನು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಅಷ್ಟೇ ನಾವು ಮಾಡ್ತಾ ಇರ್ತೀವಲ್ವ. ಅದು ಪ್ರತಿಯೊಬ್ಬರ ಹಕ್ಕು ಕೂಡ ಹೌದು ಅಲ್ವಾ. ಅದೇ ರೀತಿಯಾಗಿ ಈ ರೀತಿ ಗಂಟು ಕಟ್ಕೊಂಡ್ಮೇಲೆ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಒಂದು ಕವರಲ್ಲಿ ಹಾಕ್ಕೊಂಡು ನೀವು ಸ್ಮಶಾನದ ಹತ್ತತ್ರ, ಸ್ಮಶಾನದ ಒಳಗೆ ಹೋಗಿ ಅಂತ ಹೇಳ್ತೇಲ್ಲ, ಹತ್ತತ್ರ ಸುತ್ತಮುತ್ತ ಒಂದು ಹತ್ರ ಅದನ್ನು ಮತ್ತೆ ಅಲ್ಲಿ ಸ್ಮಶಾನದ ಎದುರುಗಡೆ ನಿಂತ್ಕೊಂಡು ಮೇಲಿನಿಂದ ಕೆಳಗೆ 3 ಸರಿ ನಿವಾಳಿಸ್ಬೇಕು ಕೆಳಗೆ. ಅಂದರೆ ಆಂಟಿ ಕ್ಲಾಕ್ ವೈಸು ಫಸ್ಟ್ ತಲೆಗೆ ಸುತ್ತರಿಸ್ಕೊಂಡು ನಂತರ 3 ಸರಿ ಕೆಳಗಡೆ ನಿವಾಳಿಸಿ. ಯಾರಾದರೂ ಒಬ್ಬರು ಜೊತೆಗೆ ಹೋಗಬೇಕು. ಎಡಗೈಯಲ್ಲಿ ಹಿಡ್ಕೊಂಡು ನಿವಾಳಿಸಿದ ನಂತರ ಅದನ್ನು ಕೈಯಲ್ಲಿ ಏನಾದರೂ ಒಂದು ಚೂಪಾದ ಒಂದು ವಸ್ತುವನ್ನು ಒಯ್ದಿರಿ. ಯಾಕಂದರೆ ಒಂದು 11 ಇಂಚಷ್ಟು ಅಲ್ಲಿ ಒಂದು ಸಣ್ಣದಾಗಿ ಒಂದು ನೆಲಕ್ಕೆ ಸೈಡಿಗೆ, ರೋಡ್ ಸೈಡಿಗೆ ನೆಲಕ್ಕೆ ಸ್ವಲ್ಪ ತೂತ ಮಾಡಿ ಅದರೊಳಗೆ ಈ ನಿವಾಳಿಸಿದ ಗಂಟನ್ನು ಹಾಕಿ ಮುಚ್ಚಿ ಹಿಂತಿರುಗಿ ನೋಡದೆ ಬರಬೇಕು. ಬಂದು ಕೈಕಾಲು ಮುಖ ತೊಳೆದು ದೇವರ ದೀಪ ಹಚ್ಚಬೇಕು. ಇದು ಇನ್ನೊಬ್ರಿಗೆ ಹಾನಿ ಮಾಡಲಿ ಅಂತ ಹೇಳಿ ಮಾಡ್ತಾ ಇಲ್ಲ ಅಲ್ವಾ. ಯಾರೋ ನಮಗೆ ಹಾನಿ ಮಾಡಿದರೆ ಅದರಿಂದ ಹೊರಗೆ ಬರಬೇಕು ಅಂತೇಳಿ ನಾವು ಒಂದು ಪರಿಹಾರ ಮಾಡ್ಕೊಳ್ತಿದ್ದೀವಿ. ಇದು ಅಥರ್ವಣ ವೇದದಲ್ಲೂ ಕೂಡ ಒಂದು ಪರಿಹಾರ ಇದೆ, ತಂತ್ರಸಾರದ ಬಗ್ಗೆ ಹೇಳಬೇಕು ಅಂದರೆ. ಹಾಗಾಗಿ ನಾವು ಅದನ್ನು ಪರಿಹಾರ ಮಾಡ್ಕೊಳ್ತಿದ್ದೀವಿ. ಯಾರಿಗೂ ಕೆಟ್ಟದನ್ನು ಬಯಸ್ತಾ ಇಲ್ಲ. ಉದ್ದೇಶ ಒಳಿತಿನಿಂದ ಕೂಡಿದೆ ಅಂದರೆ ಅಲ್ಲಿ ಭಗವಂತನ ರಕ್ಷಣೆ ನಾವು ಎಲ್ಲಿಯವರೆಗೆ ಹೋದರೂ ಕೂಡ ನಮಗೆ ಜೊತೆಯಾಗಿ ಸಿಗ್ತಾನೆ ಇರುತ್ತೆ. ಸ್ಮಶಾನದಲ್ಲೂ ಕೂಡ ಈಶ್ವರನ ವಾಸ ಇದೆ. ಅದು ಕೆಟ್ಟ ಸ್ಥಳ ಅಂತೇಳಿ ಅಂದ್ಕೊಳ್ಬೇಡಿ. ಏನಾದರೂ ಆಗ್ಬಿಡುತ್ತಾ ಅಂತೇಳಿ ಭಯನೂ ಪಡಬೇಡಿ. ಎಷ್ಟೋ ಸಾರಿ ನಾವು ಒಂದು ಜೀವನ ಎಲ್ಲಿ ಮಾಡ್ತಾ ಇದ್ದೀವಿ ಅಂತಲೇ ನಮಗೆ ಗೊತ್ತಿಲ್ಲ ಅಲ್ವಾ. ನಮ್ಮ ಮನೆ ಕೆಳಗೆ ಎಷ್ಟು ಸಮಾಧಿಗಳಿದ್ದಾವೆ ಅನ್ನೋದು ನಮಗೆ ಗೊತ್ತಿರಲ್ಲ ಕೆಲವೊಂದು ಸರಿ. ಅಷ್ಟೊಂದು ಸಿಟಿಗಳು ಬೆಳೆದು ಹೋಗಿದ್ದಾವೆ. ಹಾಗಾಗಿ ಅಂಥದ್ದೇ ಒಂದು ಎನರ್ಜಿಗೆ ಒಳಗಾಗಿ ಎಷ್ಟೋ ಸಮಸ್ಯೆ, ದುಃಖಗಳಿಂದ ಕೆಲವೊಂದು ಸರಿ ನರಳುವಂಥ ಸಂದರ್ಭ ಕೂಡ ಬಂದಿರುತ್ತೆ. ಆ ರೀತಿಯ ವಿಚಾರಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ನೀವು ವಾಸ ಆಗೋದಕ್ಕಿಂತ ಮೊದಲು ಅದೊಂದು ಸ್ಥಳ ಆಗಿತ್ತು. ಅಲ್ಲಿ ಯಾರು ಸತ್ತಿದ್ದಾರೋ, ಯಾರನ್ನು ಹೋಗ್ದಿದ್ದಾರೋ ಅದು ಯಾರಿಗೂ ಏನೂ ಗೊತ್ತಿರೋದಿಲ್ಲ. ಅಲ್ಲಿ ಏನು ದೋಷ ಇತ್ತು, ಒಟ್ಟಾರೆಯಾಗಿ ಮನೆ ಕಟ್ಟಿದ್ರು, ಅವರು ಕೊಟ್ಟರು, ಸೈಟ್ ಮಾಡಿದ್ರು, ಕೊಟ್ಟರು, ನಾವು ಮನೆ ಕಟ್ಟಿದ್ವಿ. ಈ ರೀತಿಯಾಗಿ ಅಲ್ಲಿ ಏನೊಂದು ಎನರ್ಜಿ ಇರುತ್ತೋ, ಅದು ಯಾವ ರೀತಿ ದುಃಖದಿಂದ ನರಳಿ ಸತ್ತೋಗಿರುತ್ತೋ, ಅದಕ್ಕೆ ನಾವು ಏನೋ ಒಂದು ಶಾಂತಿ ಅವ್ರು ಮಾಡಿಸಿರ್ತಾರೋ ಇಲ್ಲೋ, ಆ ರೀತಿ ಆದಾಗ ಕೂಡ ಅದರ ನೆಗೆಟಿವ್ ಪ್ರಭಾವ ಅಲ್ಲಿ ಬೀರ್ತಾ ಇರುತ್ತೆ. ಹಾಗಾಗಿ ಕೆಲವೊಂದು ಸಾರಿ ನಮ್ಮ ಮನೆಯಲ್ಲಿ ಈ ರೀತಿಯಾದ ಒಂದು ಗಿಡಮೂಲಿಕೆಗಳನ್ನು ತಗೊಂಡು ಅವುಗಳಿಗೆ ಶಕ್ತಿ ತುಂಬಿಸಿ. ಅಂದರೆ ಇವು ಮೊದಲೇ ಈ ಒಂದು ವನಸ್ಪತಿಗಳು
ದೇವಿ ಶಕ್ತಿ, ದೇವರ ಶಕ್ತಿನ ರೆಫ್ರಿಜರೇಟ್ ಮಾಡ್ತಾ ಇರ್ತೇವೆ. ನಾವು ಅದಕ್ಕೊಂದು ಶಕ್ತಿಯನ್ನು ಅಂದರೆ ಚಾಲನೆ ಕೊಡಬೇಕಷ್ಟೆ. ಅದನ್ನು ಕೊಟ್ಟು ನಾವು ನಮ್ಮ ಮನೆಯಲ್ಲಿ ದೋಷ ನಿವಾರಣೆ ಆಗಲಿ, ಎಲ್ಲ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ನಾವು ಕಟ್ಕೊಂಡ್ರೆ ಖಂಡಿತವಾಗಿಯೂ ಅದು ನಮಗೆ ಪಾಸಿಟಿವ್ ಎನರ್ಜಿನ ಕೊಡ್ತಾ ಹೋಗುತ್ತೆ. ಆ ಒಂದು ಜಾಗದ ದೋಷವನ್ನು ನಿಧಾನವಾಗಿ ಕಳೀತಾ ಹೋಗುತ್ತೆ. ಹಾಗಾಗಿ ನಂಬಿಕೆಯಿಂದ ಮಾಡ್ಕೊಳ್ಬೇಕು. ಯಾವುದೇ ಆಗಲಿ ಲಕ್ಷಗಟ್ಟಲೆ ಹೋಗಿ ಹಣ ಖರ್ಚು ಮಾಡಿ ಎಲ್ಲೋ ಯಾರೋ ಏನೋ ಹೇಳಿದ್ರು ಅಂತೇಳಿ ಸುತ್ತಾಡಿ ಅದು ಇದು ಮಾಡಿಸೋದ್ರಲ್ಲಿ ನಂಬಿಕೆ ಇಡೋದಕ್ಕಿಂತ ನಮ್ಮ ಪ್ರಕೃತಿ ನಮಗೆ ದತ್ತವಾಗಿ ಕೊಡುವ ಕೆಲವೊಂದು ವನಸ್ಪತಿಗಳ ಬಗ್ಗೆಯೂ ಕೂಡ ನಾವು ಆದರ ಗೌರವದಿಂದ ನೋಡಬೇಕಾಗತ್ತೆ. ಅವುಗಳು ಕೂಡ ಯಾರು ಮನುಷ್ಯರು ಮಾಡದಂತಹ ಒಂದು ಹೀಲಿಂಗನ್ನು ನಮ್ಗೆ ಮಾಡಿಕೊಡ್ತದೆ. ಅಂದರೆ ಪ್ರಕೃತಿ ಯಾವಾಗಲೂ ಮನುಷ್ಯನಿಗೆ ಒಳ್ಳೆಯದೇ ಮಾಡುತ್ತೆ, ಮನುಷ್ಯನೇ ಪ್ರಕೃತಿಗೆ ಹಾನಿ ಉಂಟು ಮಾಡಿರೋದು. ಹಾಗಾಗಿ ಕೆಲವೊಂದು ಸರಿ ಅದು ಕೋಪಕ್ಕೊಳಗಾಯಿತು ಅಂದರೆ ಎಂತೆಂಥ ಅವಘಡಗಳು ನಡೀತಾವಲ್ವ, ಅದನ್ನೆಲ್ಲ ನಾವು ಕಣ್ಣಾರೆ ನೋಡ್ತಾ ಇರ್ತೀವಿ. ಈಗ ಆಗ್ತಾ ಇರೋ ವೈಪರೀತ್ಯಗಳು ಕೂಡ ಅದಕ್ಕೆ ಕಾರಣವಾಗ್ತವೆ, ಅದನ್ನು ಮರಿಬೇಡಿ. ಒಳ್ಳೆಯ ಉದ್ದೇಶ ನಮ್ಮ ಜೊತೆಗಿದ್ದರೆ ಅದೇ ನಮಗೆ ಭಗವಂತನ ಬಲ ಇದ್ದ ಹಾಗೆ. ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. 7 ಕಪ್ಪು ಗುಲ್ಗಂಜಿಯನ್ನು ತಗೊಂಡು ಶುದ್ಧೀಕರಿಸಿ ನಂತರ ಮಹಾಕಾಳಿಯನ್ನು ಕುರಿತು ಒಂದು ಜಪ ಮಾಡಿ ಅವಳ ನಾಮಸ್ಮರಣೆಯನ್ನು ಮಾಡಿಕೊಂಡು, ಗುರುವಿನ ಸ್ಮರಣೆ, ಶನಿದೇವರ ಸ್ಮರಣೆಯನ್ನು ಮಾಡಿಕೊಂಡು ಕಪ್ಪು ಬಟ್ಟೆಯಲ್ಲಿ ಕಟ್ಟಿದ ನಂತರ ನಾವು ಅದನ್ನು ಆ್ಯಂಟಿ ಕ್ಲಾಕ್ ವೈಸ್ ನಿವಾಳಿಸ್ತೀವಿ. ನಂತರ 3 ಸರಿ ಕೆಳಗೂ ನಿವಾಳಿಸ್ತೀವಿ. ನಂತರ ಅದನ್ನು ಸುಡಬೇಕು ಅಂತ ಹೇಳಿದರೆ ಸುಡೋದು ಹೇಗೆ, ಒಲೆಗೆ ಹಾಕಿ ಇಲ್ಲ ಒಂದು ತೆಂಗಿನ ಚಿಪ್ ತಗೊಂಡು ಅದನ್ನು ಸುಟ್ಟು ಅದರೊಳಗೆ ಇದನ್ನು ಹಾಕಿ ಸ್ವಲ್ಪ ದೂರ ಮನೆಯಿಂದ ಹೊರಗೆ ಕಾಂಪೌಂಡಲ್ಲಿ ಹಿಂದ್ಗಡೆಗಿಂತ ಹತ್ರ ಇಟ್ಟು ನೋಡಿ, ಅದು ಪಟ 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 ಸಿಡಿಯುತ್ತೆ. ಅಲ್ಲಿಗೆ ಅದು ದೋಷ ನಿವಾರಣೆ ಆಯಿತು ಅಂಥೇಳಿ ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ನಂತರ ಅದ್ರ ಬೂದಿಯನ್ನೆಲ್ಲ ಒಂದು ಕಡೆ ಒಂದು ಸಿಂಕಲ್ಲಿ ಹಾಕಿ ನೀರು ಹಾಕೋದು, ಇಲ್ಲ ತೊಳೆದು ಬಿಡೋದು, ಚರಂಡಿಗೆ ಹಾಕೋದು, ಈ ರೀತಿ ಮಾಡಿಬಿಡಿ. ಅದು ನೆಗೆಟಿವ್ ಎನರ್ಜಿನೆಲ್ಲ ರಿಮೂವ್ ಆಗಿರೋದು ಹೊರಗಡೆ ಹೋಗ್ಬಿಡಿ. ಈ ರೀತಿ ಮಾಡಿಕೊಂಡು ಕೈಕಾಲು ಮುಖ ತೊಳೆಸಿ, ಯಾರಿಗೆ ತೆಗೆದಿರ್ತಿರಲ್ಲ ಕೈಕಾಲು ಮುಖ ತೊಳೆಸಿ ದೇವರದೊಂದು ಪ್ರಸಾದವನ್ನು ಅವ್ರ ಹಣೆಗೆ ಹಚ್ಚಿ ಒಂದು ತುಪ್ಪದ ದೀಪ, ಯಾವುದೋ ಒಂದು ಎಣ್ಣೆಯ ದೀಪವನ್ನು ಅವ್ರ ಕೈಯಲ್ಲಿ ಬೆಳಗಿಸ್ಬಿಡಿ, ಒಳ್ಳೆಯದಾಗ್ತಾ ಹೋಗುತ್ತೆ. ಈ ರೀತಿಯಾಗಿ ನೀವು ಒಂದು 5 ವಾರ 11 ವಾರ ಮಾಡ್ಕೊಳ್ಬೇಕು. ಒಂದೇ ಸಾರಿ ಆ ನೆಗೆಟಿವ್ ಎನರ್ಜಿಯ ಪ್ರಮಾಣ ಕಡಿಮೆ ಆಗೋದಿಲ್ಲ. ಯಾಕಂದರೆ ಅದು ಕೂಡ ಒಂದು ಸಾರಿ ನಿಮ್ಮನ್ನಾಗಿರಲಿ ಯಾರನ್ನೇ ಆಗಿರಲಿ ಆವರಿಸಿರುತ್ತೆ. ಅದು ಅಂದರೆ ನೀವು ಅದಕ್ಕೆ ಮನೆ ಆಗಿರ್ತೀರಿ, ಬಿಟ್ಟು ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಈಗ ನೀವು ಬಹಳ ವರ್ಷಗಳಿಂದ ಒಂದು ಮನೇಲಿ ವಾಸ ಮಾಡಿರ್ತೀರಿ, ಇದ್ದಕ್ಕಿದ್ದಾಗೆ ಬಂದು ಯಾರೋ ಹೊರಗೆ ಹೋಗ್ರಿ ಅಂದರೆ ಹೋಗ್ಬಿಡ್ತೀರಾ? ಇಲ್ಲ ಅಲ್ಲ, ಪ್ರಯತ್ನ ಪಡ್ತೀರಲ್ವ, ಮನೇಲಿ ಉಳಿಯೋಕ್ಕೋಸ್ಕರನೇ ತುಂಬ ಹೋರಾಟನೇ ಮಾಡ್ತೀರಲ್ಲ. ಹಾಗೆ ಆ ನೆಗೆಟಿವ್ ಎನರ್ಜಿ ಕೂಡ ಯಾರದ್ದೋ ಒಂದು ಕೆಟ್ಟ ಪರಿಣಾಮ ನಿಮ್ಮ ಮೇಲೆ ಬಿದ್ದಿದೆ, ಯಾರೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂದರೆ ಆ ಶಕ್ತಿ ಬಂದು ನಿಮ್ಮಲ್ಲಿ ಆವರಿಸಿದೆ ಅಂದರೆ ಅದು ಒಮ್ಮೆಲೆ ನೀವೇನೋ ಮಾಡಿದ್ರಿ ಅಂದರೆ ಇವತ್ತೇ ಹೋಗಲ್ಲ. ನಿಮ್ಮ ದಿನನಿತ್ಯದ ಒಂದು ನಂಬಿಕೆಯ ಪ್ರಾಮಾಣಿಕ ಪ್ರಯತ್ನ, ಅದನ್ನು ಮಾಡ್ತಾ ಮಾಡ್ತಾ ನಂಬಿಕೆಯಿಂದ ಅದೊಂದು ಪ್ರಾರ್ಥನೆ ಮಾಡ್ತಾ ನೀವು ನಿಧಾನವಾಗಿ ಹೀಲ್ ಆಗ್ತಾ ನಿಮ್ಮಲ್ಲಿ ಸಕಾರಾತ್ಮಕ ಊರ್ಜೆಗಳು ಹೆಚ್ಚಾಗ್ತಾ ಹೋಗ್ತವೆ, ನಕಾರಾತ್ಮಕ ಊರ್ಜೆಗಳು ಕೊಲ್ಲಲ್ಪಡ್ತವೆ. ಆವಾಗ ಅವು ಹಿಂತಿರುಗಿ ಮೂಲ ಕರ್ತೃರ ಹತ್ರ ಹೋಗ್ತವೆ. ಅಂದರೆ ಯಾರು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾರೋ, ಕೆಟ್ಟ ದೃಷ್ಟಿ ಹಾಕಿದಾರೋ, ಏನು ಮಾಡಿದಾರೋ ಅದೊಂದು ಎನರ್ಜಿನೇ. ಆ ಎನರ್ಜಿ ಮತ್ತೆ ಎಲ್ಲಿಗೆ ಹೋಗ್ಬೇಕು ಹೇಳ್ರಿ? ಅದಕ್ಕೆ ಜಾಗ ಇಲ್ಲ. ಅದು ಯಾರದ್ದೋ ಮತ್ತೆ ದುರ್ಬಲತೆಯ ಹೊಂದಿರೋ ಮನಸ್ಸಿಗೆ ಸೇರಿಕೊಳ್ಬೇಕು, ಅಂಥ ಜನರಿಗೆ ಸೇರಿಕೊಳ್ಬೇಕು. ಇಲ್ಲ ಅಂದರೆ ಯಾರು ನಿಮ್ಮ ಮೇಲೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರಲ್ಲ, ಕೆಟ್ಟ ದೃಷ್ಟಿ ಬೇರೆ ಇರ್ತಾರಲ್ಲ, ಅವರ ಬಳಿ ಅಂತೂ ಖಂಡಿತವಾಗಿ ಹೋಗುತ್ತೆ. ಯಾಕಂದರೆ ಅದೊಂದು ಎನರ್ಜಿ, ಅದಕ್ಕೊಂದು ಜಾಗ ಬೇಕೇ ಬೇಕು ಅಲ್ವಾ? ಹಾಗಾಗಿ ಅದೇ ರೀತಿ 3ನೇದು ಮಾಡೋದು ನಿಮಗೆ ಕಷ್ಟ ಅಂತೇಳಿ ಅನಿಸ್ಬೋದು ಸ್ಮಶಾನದ ಹತ್ರ. ಆದರೆ ಬೆಂಗಳೂರು ಅಂತ ಎಲ್ಲ ಸಿಟೀಲಿ ಸ್ಮಶಾನ ಇದ್ದೇ ಇರುತ್ತಲ್ಲ, ಅದ್ರ ಹತ್ರ ನೀವು ಓಡಾಡ್ತಾನೆ ಇರ್ತೀರಿ ದಿನನಿತ್ಯ. ಅಲ್ಲೇ ಒಂದು ಸರಿ ರೋಡ್ ಸೈಡಿಗೆ ನಿಂತು ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ, ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು ಅಂದರೆ ಮಧ್ಯಾಹ್ನದ ಸಮಯದಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಇದೆ. ಖಂಡಿತ ಉತ್ತಮವಾದ ಒಂದು ದಾರಿ ತೆರೆದುಕೊಳ್ತಾ ಹೋಗ್ತವೆ. ಹಣಕಾಸಿನಲ್ಲಿರುವ ಅಡೆತಡೆ ದೂರ ಆಗುತ್ತೆ, ವ್ಯಾಪಾರದಲ್ಲಿ ಉನ್ನತಿ ಆಗುತ್ತೆ, ಒಂದು ನಕಾರಾತ್ಮಕ ಭಾವ ದೂರವಾಗುತ್ತೆ, ಕೆಲಸದಲ್ಲಿ ಉತ್ಸಾಹ ಮೂಡುತ್ತೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಅಭಿವೃದ್ಧಿಯ ಕಡೆ ನೀವು ಮುಖ ಮಾಡೋದಂತೂ ಖಂಡಿತ ಅದಕ್ಕೆ ದಾರಿ ಮಾಡಿಕೊಡುತ್ತೆ ಈ ಕಪ್ಪು ಗುಲ್ಗಂಜಿ. ಅಷ್ಟರ ಮಟ್ಟಿಗೆ ಪ್ರಕೃತಿ ದತ್ತವಾದ ಭಗವಂತನ ಕೊಡುಗೆಯಾದ ನೈಸರ್ಗಿಕವಾಗಿ ಸಿಗುವ ಈ ಕಪ್ಪು ಗುಲ್ಗಂಜಿ ಗಿಡಮೂಲಿಕೆ ನಿಮಗೆ ತುಂಬಾ ಸಹಾಯ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಇದರ ಪ್ರಯೋಗವನ್ನು ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಇನ್ನಷ್ಟು ಕಪ್ಪು ಗುಲ್ಗಂಜಿಯ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕಪ್ಪು ಗುಲ್ಗಂಜಿ, ಕೆಂಪು ಗುಲ್ಗಂಜಿ, ಹಾಗೆ ಬಿಳಿ ಗುಲ್ಗಂಜಿ, ಹಸಿರು ಬಣ್ಣದ ಗುಲ್ಗಂಜಿ, ಈ ರೀತಿ ಗುಲ್ಗಂಜಿಗಳು ತುಂಬ ಇರ್ತವೆ. ಆದರೆ ನಾನು ಕಪ್ಪು ಗುಲ್ಗಂಜಿಯ ಬಗ್ಗೆ ತಿಳಿಸಿದ್ದೀನಿ. ಯಾಕಂದರೆ ನಾನು ಹಿಂದೆ ಬಿಳಿ ಗುಲ್ಗಂಜಿ ಮತ್ತು ಕೆಂಪು ಗುಲ್ಗಂಜಿಯನ್ನು ಹೇಗೆ ಧನಾಕರ್ಷಣೆ ಮಾಡಲಿಕ್ಕೆ ಮನೆಯಲ್ಲಿ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ಇಡಬೇಕು ಅಂತೇಳಿ ನಾನು ತಿಳಿಸಿದ್ದೀನಿ. ಅದು ಕೂಡ ಅಮಾವಾಸ್ಯೆ ನಂತರ ಬರ್ತದಲ್ಲ ಶುಕ್ರವಾರ, ಆವತ್ತಿನ ದಿನವೇ ಮಾಡ್ಕೊಳ್ಬೇಕು ಅಂತ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ನೀವು ಇದೇ ಒಂದು ಚಾನಲಲ್ಲಿ ಸರ್ಚ್ ಮಾಡಿದರೆ ಆ ವಿಡಿಯೋ ಸಿಗುತ್ತೆ. ಯಾಕಂದರೆ ನಾನು ಇದರಲ್ಲಿ ಸಾಕಷ್ಟು ವಿಡಿಯೋಗಳು ಇನ್ನೂ ಹಾಕಿಲ್ಲ, ಹಾಗಾಗಿ ನಿಮಗೆ ಬೇಗ ಸಿಗುತ್ತೆ, ನೋಡ್ಕೊಳ್ಳಿ. ಖಂಡಿತ ಅದರಿಂದನೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ನಾನೀಗೂ ಅವಾಗ ಮಾಡಿಟ್ಟಿದ್ದು ಈಗಲೂ ಕೂಡ ನಮ್ಮ ಮನೇಲಿ ಹಾಗೇ ಇದೆ, ಅದನ್ನು ನಾನು ಈಗಲೂ ಕೂಡ ಪೂಜಿಸ್ತೀನಿ. ತುಂಬ ಒಳ್ಳೆಯದೇ ಆಗಿದೆ ನನಗೆ. ಇದರಲ್ಲಿ ಏನಾದರೂ ನಿಮಗೆ ಅನುಮಾನ ಸಂದೇಹ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ಉತ್ತರಿಸ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ಕಪ್ಪು ಗುಲ್ಗಂಜಿಯ ವಿಡಿಯೋನ ಕೂಡ ಮತ್ತೆ ಮಾಡ್ತೀನಿ. ಯಾಕಂದರೆ ಇದು ಇನ್ನೂ
ಚಿಕ್ಕ ಮಕ್ಕಳಿಗೆ ಓದಿನ ವಿಚಾರದಲ್ಲಿ ಹಾಗೆ ತುಂಬ ಹಠ ಮಾಡ್ತಾರೆ. ಯಾರದೋ ದೃಷ್ಟಿ ಬಿದ್ದಿದೆ, ರಾತ್ರಿ ಎಲ್ಲ ತುಂಬ ಭಯ ಪಡ್ತವೆ, ಮಕ್ಕಳು ಅಳ್ತವೆ. ಅದಕ್ಕೇನು ಪರಿಹಾರ ಮಾಡ್ಕೊಳ್ಳೋದು, ಹಠ ಹಿಡಿತಾ ಇದ್ದಾವೆ ಅಂದರೆ ಅದಕ್ಕೂ ಕೂಡ ಕಪ್ಪು ಗುಲ್ಗಂಜಿಯ ಮಹತ್ವ ತುಂಬ ಪರಿಣಾಮಕಾರಿಯಾದ ರಿಸಲ್ಟ್ ಕೊಡುತ್ತೆ. ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಕಮೆಂಟಲ್ಲಿ ನಿಮಗೆ ಬೇಕು ಅಂದರೆ ತಿಳಿಸೋದನ್ನು ಮರಿಬೇಡಿ. ಇವೆಲ್ಲ ನಡೀತವ, ಇದೊಂದು ಭ್ರಮೆ ಅಲ್ವಾ ಅಂತೇಳಿ ಕೆಲವರು ಹೇಳ್ಬೋದು. ಆದರೆ ಇದು ಭ್ರಮೆ ಅಲ್ಲ, ಯಾಕಂದರೆ ಇದು ವಾಸ್ತವ. ಯಾಕಂದರೆ ಇದರ ಬಗ್ಗೆ ಒಂದು ವೇದನೆ ಇದೆ. ಅಂದರೆ ಅಥರ್ವಣ ವೇದದಲ್ಲಿ ತಂತ್ರಸಾರದ ಬಗ್ಗೆ ಇದು, ಅಂದರೆ ಒಂದು ಮಾಟ ಮಂತ್ರ, ಒಂದು ಶಕ್ತಿಯನ್ನು ಒಲಿಸ್ಕೊಳ್ಳೋದು, ಇದೆಲ್ಲದರ ಬಗ್ಗೆ ರಹಸ್ಯನೇ ಅಡಗಿದೆ. ಅಂದರೆ ಅದನ್ನು ಕೆಟ್ಟದಕ್ಕೆ ಬಳಸ್ಕೋಬಾರ್ದು, ಒಳ್ಳೆಯದಕ್ಕೆ ಬಳಸ್ಕೊಳ್ಬೇಕು ಅಂತ ಇದೆ. ಆದರೆ ಅದನ್ನು ಕೆಟ್ಟದಕ್ಕೆ ಬಳಸ್ಕೊಳ್ತಾರೆ ಅಷ್ಟೇ ಜನ. ಕೊಂಚವಾದರೂ ಮಾಹಿತಿ ಇಷ್ಟವಾಗಿದೆ ಅಂದರೆ ಯಾರಿಗಾದರೂ ಶೇರ್ ಮಾಡಿ. ನಮಸ್ತೆ.